ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ರೆ ತನುಪ್ರಿಯ ಯೂಟ್ಯೂಬ್ ಚಾನಲ್. ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅಲ್ಲೇ ಕಾಣಿಸ್ತಿರೋಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ಏನಪ್ಪ ಇವರು ವ್ಲಾಗಲ್ಲೇ ಫಸ್ಟಲ್ಲೇ ಇವರು ಒಂಥರ ಶಾಕ್ ಕೊಡ್ತಾ ಇದ್ದಾರೆ. ಹಾಸ್ಪಿಟಲ್ ವಿಡಿಯೋ ಮಾಡಿದ್ದಾರೆ ಅನ್ಕೋಬೇಡಿ. ನಮ್ಮ ಅಮ್ಮಂಗೆ ರೆಗ್ಯುಲರ್ ಆಗಿ ಮಂತ್ಲಿ ಚೆಕಪ್ ಇರುತ್ತೆ. ಸೊ ಈ ಒಂದು ಮಿಷನ್ ಹಾಸ್ಪಿಟಲ್, ಹಾಸನಲ್ಲಿರುವಂಥ ಮಿಷನ್ ಹಾಸ್ಪಿಟಲ್ಗೆ ನಾವು ರೆಗ್ಯುಲರ್ ಆಗಿ ವಿಸಿಟ್ ಮಾಡ್ತೀವಿ. ಮಂತ್ಲಿ ಒನ್ಸ್ ಅವ್ರಿಗೆ ಶುಗರ್ ಹಾಗೆ ಎಲ್ಲ ಥರದ ಟೆಸ್ಟ್ಗಳನ್ನು ಮಾಡಿಸ್ತೀವಿ. ಸೊ ಫ್ರೆಂಡ್ಸ್, ಇದು ಒಂದು ಕ್ರಿಶ್ಚಿಯನ್ ಹಾಸ್ಪಿಟಲ್ ಆಗಿರೋದ್ರಿಂದ ಕ್ರಿಸ್ಮಸ್ಗೆ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ನಮ್ಮ ಲಿಪಿಗಂತೂ ಸಂತಾ ಕ್ಲಾಸ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಹೋಗಿ ನಿಂತ್ಕೊಂಡು ನನಗೆ ಫೋಟೋ ತೆಕ್ಕೊಡಿ ಅಂತ ಹೇಳ್ತಾ ಇದ್ಲು. ಸೊ ನಾನು ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ಹಾಗೆ ತೆಗೆದು ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಮಕ್ಕಳಿಗೆ ಗೊತ್ತಿರಲ್ಲ ಅಲ್ವಾ ನಾವು ಎಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತ. ಬಟ್ ಅವ್ರಿಗೆ ಅಟ್ರಾಕ್ಟಿವ್ ಆಗಿರೋ ವಸ್ತುಗಳನ್ನ ನೋಡಿದ ತಕ್ಷಣ ಅವ್ರು ಸಡನ್ನಾಗಿ ಚೇಂಜ್ ಆಗಿಬಿಡ್ತಾರೆ. ಆಟೋಮೆಟಿಕ್ಕಾಗಿ ನಗೋದು ಅಥವಾ ಜಂಪ್ ಮಾಡೋದು, ಅವ್ರ ಖುಷಿನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನಾವು ಹೋದಾಗ ಅರೌಂಡ್ ಒಂದು 4 o'clock ಆಗಿತ್ತು. ಬಟ್ ಹೊರಗಡೆ ಹಾಸ್ಪಿಟಲಿಂದ ಹೊರಗಡೆ ಬಂದ ತಕ್ಷಣ 7:30 ಆಗಿತ್ತು. ತುಂಬಾ ಹೊಟ್ಟೆ ಹಸುತ್ತಾ ಇತ್ತು. ಈವ್ನಿಂಗ್ ನಾನು ಕ್ಲಾಸ್ ಕೂಡ ಏರೋಬಿಕ್ಸ್ ಕ್ಲಾಸ್ಗೆ ಹೋಗೋಕ್ಕಾಗಲಿಲ್ಲ. ಸೊ ಅದಾದಮೇಲೆ ನಮ್ಮ ಲಿಪಿ ಏನಾದರೂ ತಿನ್ನೋಣ ಅಂತ ಹೇಳಿದ್ಲು. ನಮ್ಮ ಫೇವ್ರೆಟ್ ಹಾಸನಲ್ಲಿ ಮೋಸ್ಟ್ ನಮಗೆ ತುಂಬಾ ಇಷ್ಟ ಆಗುವಂಥ ಸಹ್ಯಾದ್ರಿ ಥಿಯೇಟ್ರಲ್ಲಿರುವಂಥ ಸಹ್ಯಾದ್ರಿ ದರ್ಶನಿಗೆ ಬಂದಿದ್ದೀವಿ. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿರೋವಂಥ ಸ್ಟಾಫ್ಸ್, ಅಲ್ಲಿ ವರ್ಕ್ ಮಾಡೋರು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ನಮ್ಮನ್ನು ಟ್ರೀಟ್ ಮಾಡ್ತಾರೆ. ಹಾಗೆ ಅಷ್ಟೇ, ನಾವು ಹೋದ ತಕ್ಷಣವೇ ವೆಯ್ಟ್ ಮಾಡೋವಂಥ ಸೀನೇ ಇರಲಿಲ್ಲ. ನಮಗೆ ಹೇಳಿದ ತಕ್ಷಣ ಇಮಿಡಿಯೇಟಾಗಿ ಯಾವ್ಯಾವ ಥರ ಬೇಕು, ಹಾಗೆ ನಮಗೆ ಸ್ಪೈಸಿ ಜಾಸ್ತಿ ಬೇಕಾ ಕಮ್ಮಿ ಬೇಕಾ ಅದನ್ನೆಲ್ಲ ಕೇಳಿನೇ ಅವರು ಪ್ರಿಪೇರ್ ಮಾಡಿ ಕೊಡ್ತಾರೆ. ಸೊ ನಾನಿಲ್ಲಿ ಲಿಪಿಗೆ ಅವಳ ಫೇವರೆಟ್ಟು ನೂಡಲ್ಸ್ನ ಆರ್ಡ್ರ್ ಮಾಡಿದ್ದೆ. ಲಿಪಿಗೆ ಹೋದಾಗೆಲ್ಲ ನಾವು ನೂಡಲ್ಸ್ನ ತಿನ್ನಿಸ್ತೀವಿ. ಇಲ್ಲಿ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ನಾವು ಯಾವ ಥರ ಕೇಳ್ತೀವಿ ಅದೇ ಥರ ಮಾಡಿಕೊಡ್ತಾರೆ. ಲಿಪಿಗೆ ಸ್ಪೈಸಿ ಹಾಕಿರಲಿಲ್ಲ, ಹಾಗೆ ಎಣ್ಣೆ ಜಾಸ್ತಿ ಹಾಕಿರಲಿಲ್ಲ. ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿನ್ಲೋ. ಹಾಗೆ ನಮ್ಮ ಅಮ್ಮಂಗೆ ಮಸಾಲೆ ದೋಸೆ, ನನಗೆ ಸೆಟ್ ದೋಸೆನ ಆರ್ಡ್ರ್ ಮಾಡಿದೆ. ಸೊ ಲಿಪಿ ನೋಡಿ ಎಷ್ಟು ಚೆನ್ನಾಗಿ ತಿಂತಾ ಇದ್ದಾಳೆ. ಅವಳಿಗೇನೆ ಆಲ್ಮೋಸ್ಟ್ ಅಲ್ಲಿ ಇವಾಗ ತಿಂತಾಳೆ. ನಾನು ಹಾಕೊಟ್ಬಿಟ್ರೆ ಆಲ್ಮೋಸ್ಟ್ ಅಲ್ಲಿ ತಿಂತಾಳೆ. ಬಟ್ ತಿಂದೆಲ್ಲ ಇರೋ ಟೈಮಲ್ಲಿ ನಾನು ತಿನ್ನಿಸ್ತೀನಿ. ಸೊ ಫ್ರೆಂಡ್ಸ್, ಈ ಒಂದು ನೂಡಲ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ನಮ್ಮ ಹಾಸನಲ್ಲಿ ಎಲ್ಲ ಕಡೆ ಫುಡ್ಡು ಚೆನ್ನಾಗಿರುತ್ತೆ. ದಿ ಬೆಸ್ಟ್ ಸಂಜೆ ಟೈಮ್ ದೋಸೆ ಐಟಮ್ನ ತಿನ್ಬೇಕನ್ಸಿದ್ರೆ ನಿಮಗೆ ಈ ಒಂದು ಪ್ಲೇಸ್ ಸಹ್ಯಾದ್ರಿ ದರ್ಶಿನಿ ತುಂಬ ಚೆನ್ನಾಗಿದೆ. ಒಂದ್ಸಲ ವಿಸಿಟ್ ಮಾಡಿ ನೋಡಿ. ಅಲ್ಲಿರುವಂತಹ ದೋಸೆ ಕ್ವಾಂಟಿಟಿ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಹಾಗೆ ಚಟ್ನಿ ಸಾಗು ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ನಾನೇನು ಮಾಡಿದೆ, ಅವಳು ತಿನ್ನಲ್ಲ ಅಂತ ಗೊತ್ತಾಯ್ತಲ್ವ. ಸೊ ಆದ ಕಾರಣ ನಾನೇ ತಿನ್ನಿಸ್ತೀನಿ ಅಂತ ಹೇಳ್ಬಿಟ್ಟು ತಿನ್ನಿಸ್ತಾ ಇದ್ದೆ. ಆಮೇಲೆ ನಾನು ಎಲ್ಲೇ ಹೋದ್ರೂ ಲಿಪಿಗೆ ಇದೇ ಥರ ಫೀಡ್ ಮಾಡಿಸೋದು. ಅಂದರೆ ನಾನು ಈ ಥರ ಬಿಸಿ ಇರುತ್ತಲ್ವ, ಆರಿಸಿ ಕೊಡ್ತಿರ್ತೀನಿ. ಆ್ಯಂಡ್ ಅವಳು ಅಷ್ಟೇ ಮೊಬೈಲ್ ನೋಡಿಕೊಂಡೇ ತಿನ್ನೋದು. ಅದೊಂದು ಚಿಕ್ಕ ವಯಸ್ಸಿಂದ ಅಭ್ಯಾಸ ಆಗಿಬಿಟ್ಟಿದೆ. ನಾನು ಅದನ್ನ ತುಂಬ ಸಲ ಬಿಡಿಸ್ಬೇಕು ಅಂತ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ನಿಜವಾಗ್ಲೂ ಅದನ್ನು ಬಿಡ್ತಾನೇ ಇಲ್ಲ. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಾವು ಮಂತ್ಲಿ ಒನ್ಸ್ ಅಮ್ಮನ ಕರ್ಕೊಂಡು ಹೋಗ್ತೀವಲ್ಲ. ಸೊ ನಾವು ಹುಷಾರು ತಪ್ಪಿರೋರು ಮಾತ್ರ ಅಲ್ಲ ಹಾಸ್ಪಿಟಲ್ಗೆ. ನೀವು ಆಗಾಗ ನೀವು ಹಾಸ್ಪಿಟಲ್ ಚೆನ್ನಾಗಿದ್ರೂ ಒಂದ್ಸಲ ವಿಸಿಟ್ ಮಾಡಿ. 6 ಮಂತಿಗೆ ಒಂದ್ಸಲ ಫುಲ್ ಬಾಡಿ ಚೆಕಪ್ ಮಾಡಿಸಿ. ಆವಾಗಷ್ಟೇ ನಮ್ಮ ಒಳಗಡೆ ಫಂಕ್ಷನ್ಸ್ ಯಾವ ಥರ ನಡೀತಾ ಇದೆ, ಹಾಗೆ ಅದ್ರದ್ದು ಹೆಲ್ತ್ ಯಾವ ಥರ ಇದೆ ಅಂತ ಗೊತ್ತಾಗೋದು. ತುಂಬ ಜನ ಮೇಲ್ ನೋಡೋಕ್ಕೆ ತುಂಬಾ ಚೆನ್ನಾಗಿರ್ತಾರೆ, ಬಟ್ ಒಳಗಡೆ ಅವ್ರಿಗೆ ಆರೋಗ್ಯ ಹದಗೆಡ್ಕೊಂಡು ಬರ್ತಾ ಇರುತ್ತೆ. ಸೊ ಆದ ಕಾರಣ ಇದೊಂದು ಟಿಪ್ಸು ಅಥವಾ ಒಂದು ಮಾತು, ಕಿವಿ ಮಾತು ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಇದರಿಂದ ಏನು ಬೆನಿಫಿಟ್ ಅಪ್ಪ ಅಂತ ಹೇಳಿದ್ರೆ, ನಾವು ನಮ್ಮ 6 ಮಂತಿಗೆ ಒಂದ್ಸಲ ನಾವು ನಮ್ಮ ಹೆಲ್ತ್ನ ಅಪ್ಡೇಟ್ ಮಾಡಿಸ್ಕೊತಿರ್ಬೇಕಂದ್ರೆ, ಹೆಲ್ತ್ ಇಶ್ಯೂಸ್ ಏನಾದರೂ ಇದೆಯಾ ಅಥವಾ ನಾವು ಚೆನ್ನಾಗಿದ್ದೀವ ಪ್ರತಿಯೊಂದನ್ನು ಅದನ್ನು ಚೆಕ್ ಮಾಡಿಕೊಂಡ್ರೆ ಮಾತ್ರ ನಾವು ಹೆಲ್ದಿಯಾಗಿರೋಕ್ಕೆ ಸಾಧ್ಯ. ಹಾಗೆ ನಾನು ಸೆಟ್ ದೋಸೆ ನನ್ನ ಫೇವ್ರೆಟ್. ಇಲ್ಲಂತೂ ಸೆಟ್ ದೋಸೆ ತುಂಬಾ ಚೆನ್ನಾಗಿರುತ್ತೆ. ಎಕ್ಸ್ಪೆಷಲಿ ನಾನು ಸಂಜೆ ಟೈಮ್ ಏನಾದರೂ ದೋಸೆ ತಿನ್ಬೇಕನ್ಸಿದ್ರೆ ಡೆಫಿನೆಟ್ಲಿ ಈ ಒಂದು ಹೋಟೆಲ್ಗೆ ವಿಸಿಟ್ ಮಾಡ್ತೀನಿ. ಯಾಕಂದರೆ ಎಷ್ಟು ಸಾಫ್ಟಾಗಿ, ಎಷ್ಟು ಒಂದು ಕ್ಲೀನಾಗಿ ಈ ಒಂದು ಹೋಟೆಲಲ್ಲಿ ಸರ್ವ್ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಅಷ್ಟು ಖುಷಿ ಆಗುತ್ತೆ. ಸೊ ಫ್ರೆಂಡ್ಸ್, ಅದಾದ ತಕ್ಷಣ ನಾವು ಆಟೋದಲ್ಲಿ ಬಂದಿದ್ವಿ ಅಲ್ವಾ. ಸೊ ಮನೆ ಕಡೆಗೆ ಪಯಣ ನಡೀತು. ಅದಾದಮೇಲೆ ನಮ್ಮ ಒಂದು ನೈಟ್ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾಕಂತ ಹೇಳಿದ್ರೆ ಇದು ಕಂಟಿನ್ಯೂಟಿ ಆಗಲ್ಲ. ಮನೆಗೆ ಹೋದ ತಕ್ಷಣ ಮುದ್ದೆ ರೆಗ್ಯುಲರಾಗಿ, ಚಪಾತಿ ಅದೆಲ್ಲ ಇರುತ್ತಲ್ವ. ಸೊ ನಮ್ಮಪ್ಪ ಊಟಕ್ಕೆ ಬರ್ತಾರೆ, ಅವರಿಗೆಲ್ಲ ಡಿನ್ನರ್ ಎಲ್ಲ ಪ್ರಿಪೇರ್ ಮಾಡಬೇಕಾಗಿತ್ತು. ಸೊ ಫೈನಲ್ ನಾವು ಮನೆ ರೀಚ್ ಆದ್ವಿ. ಅದಾದಮೇಲೆ ನಾನು ಮಾರ್ನಿಂಗು 6 ಕಂಟಿನ್ಯೂಟಿ ವ್ಲಾಗ್ ಮಾಡ್ತಾ ಇದ್ದೀನಿ. ನೋಡಿ, ಇದೆಲ್ಲ ಹಿಂಗೆ ಅರ್ವಿತ್ತು. ನೈಟೆಲ್ಲ ಪಾತ್ರೆ ಎಲ್ಲ ತೊಳೆದಿರಲಿಲ್ಲ, ಕಿಚನ್ ಎಲ್ಲ ಇಷ್ಟು ಗಲೀಜಾಗಿತ್ತು. ಸೊ ಈ ವ್ಲಾಗು ಕಂಟಿನ್ಯೂ ಆಗ್ತಿದೆ ನೋಡಿ. ಆ್ಯಂಡ್ ಗೈಸ್, ಒನ್ ಮೋರ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ನಾನು ನನ್ನ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅಫ್ಕೋರ್ಸ್ ನನ್ನ ನೆಕ್ಸ್ಟ್ ವೀಡಿಯೋಸ್ಗಳೆಲ್ಲ ಅದೇ ಥರ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಈ ವೆಯ್ಟ್ ಲಾಸ್ ಜರ್ನಿಲಿ ಎಷ್ಟು ಜನಕ್ಕೆ ನನ್ನ ಥರ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿರೋರಿಗೆ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ ನೋಡೋಣ.
ಸೊ ಡೈಲಿ ಅದೇ ಥರ ರೆಸಿಪಿಗಳನ್ನ, ಹಾಗೆ ಪ್ರೋಟೀನ್ ಇರೋಂಥ ರೆಸಿಪಿಗಳನ್ನ, ಮತ್ತು ಕ್ಯಾಲರಿ ಬರ್ನ್ ಆಗೋಂಥ ರೆಸಿಪಿಗಳನ್ನ, ಹಾಗೆ ನಮಗೆ ಸ್ವಲ್ಪ ಎನರ್ಜಿ ಬೇಕಲ್ವ ಕೆಲಸ ಮಾಡೋಕ್ಕೆ. ಸೊ ಅಫ್ಕೋರ್ಸ್ ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು, ಮನೇಲಿ ಕೆಲಸ ಮಾಡಿಕೊಂಡು ಇರೋಂಥವ್ರಿಗಾಗಿರ್ಬೋದು ವೆಯ್ಟ್ ಲಾಸ್ ಜರ್ನಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ನನ್ನ ಹಳೆ ಬ್ಲಾಗಲ್ಲಿ ಹೇಳಿದ್ದೆ ಯಾವ ಥರ ವೆಯ್ಟ್ ಲಾಸ್ ಮಾಡ್ಕೋಬೇಕಂದ್ರೆ, ನನ್ನ ತುಂಬ ಹಳೆ ಬ್ಲಾಗು ಲೈಕ್ 1 ಇಯರ್ ಬ್ಯಾಕ್ ನಾನು ಸ್ವಲ್ಪ ವೆಯ್ಟ್ ಲಾಸ್ ಆಗಿದೆ ಅಲ್ಲ. ಸೊ ಅವಾಗ ಯಾವ ಥರ ನಾನು ಫಾಲೋ ಅಪ್ ಮಾಡಿದ್ದೆ, ಹಾಗೆ ಯಾವ ಥರ ನಾನು ವೆಯ್ಟ್ ಲಾಸ್ನ ಮಾಡಿಕೊಂಡೆ. ಬಟ್ ಈಗ ಸ್ವಲ್ಪ ದಿವಸದಿಂದ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಆಯಿತು, ಡಯಟ್ ಫಾಲೋ ಮಾಡೋಕ್ಕಾಗಲಿಲ್ಲ, ಹಾಗೆ ಎಕ್ಸಸೈಸು ವರ್ಕೌಟು ಟೋಟಲಿ ನಿಲ್ಲಾಯಿತು. ಸೊ ಇವಾಗ ನೆಕ್ಸ್ಟು ಬರೋವಂತಹ ವಿಡಿಯೋಗಳಲ್ಲಿ, ಹಾಗೆ ಬರೋವಂಥ ದಿನಗಳಲ್ಲಿ ನಾನು ಇದ್ರ ಬಗ್ಗೆ ಮತ್ತೆ ಕಂಟಿನ್ಯೂಟಿ ವ್ಲಾಗ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇದನ್ನು ಕೂಡ ನನಗೆ ತಿಳಿಸಿ. ಆ್ಯಂಡ್ ಒನ್ ಮೋರ್ ಥಿಂಗ್, ತುಂಬ ಜನಕ್ಕೆ ವರ್ಕೌಟಿಗಂದ್ರೆ ನಾವಿವಾಗ ಕ್ಲಾಸಿಗೆ ಹೋಗ್ತೀವಿ ರೆಗ್ಯುಲರ್ ಆಗಿ, ಲೈಕ್ ಏರೋಬಿಕ್ಸ್ ಕ್ಲಾಸು, ಜಿಮ್ನಾಸ್ಟಿಕ್ ಕ್ಲಾಸಿಗೆ ಹೋಗ್ತೀವಲ್ವ, ಹಾಗೆ ಎಲ್ಲರೂ ಹೋಗೋಕ್ಕಾಗಲ್ಲ. ಬಟ್ ನಿಮ್ಮ ಮನೇಲಿ ಇರುವಂಥ ಒಂದು 30-40 ಮಿನಿಟ್ಸಲ್ಲಿ ಯಾವ್ಯಾವೆಲ್ಲ ವರ್ಕೌಟ್ ಮಾಡಿದರೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ, ಫ್ಯಾಟ್ ಯಾವ ಥರ ಬರ್ನ್ ಮಾಡ್ಕೋಬೇಕು, ಇದರ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ. ಸೊ ಈ ವಿಡಿಯೋಸ್ ಏನಾದರೂ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ನಾನು ಹೇಳಿಲ್ಲ, ಬಿಕಾಸ್ ಇದರಿಂದ ಹೆಲ್ಪ್ ಆಗೋರಿಗೆ ಮಾತ್ರ ನಾನು ಇದನ್ನ ಹೇಳಿರೋದು. ಎಲ್ಲರೂ ಅಷ್ಟೇ, ಎಲ್ಲರೂ ವೆಯ್ಟ್ ಲಾಸ್ ಮಾಡಬೇಕು ಅಂತೇನಿಲ್ಲ, ಅವ್ರಿಗೆ ಅವ್ರ ಬಾಡಿ ಎಷ್ಟು ಇದೆ ಅಂತ ಅದರಲ್ಲೇ ಖುಷಿ ಪಡ್ತಾರೆ. ಬಟ್ ವಾಯ್ಸ್ ತುಂಬ ಡಿಸ್ಟರ್ಬೆನ್ಸ್ ಇಲ್ಲ, ರೀತಿ ಮಾತಾಡ್ತಿದ್ದಾರೆ, ಬೇಜಾರು ಮಾಡ್ಕೊ. ಆ್ಯಂಡ್ ಇದನ್ನೆಲ್ಲ ವಾಶ್ ಮಾಡೋದು ನೆಕ್ಸ್ಟು ವ್ಲಾಗ್ನ ಕಂಟಿನ್ಯೂ ಮಾಡಿ. ಫ್ರೆಂಡ್ಸ್, ಅದಾದಮೇಲೆ ನಾನು ಪಾತ್ರೆ ಎಲ್ಲ ನೀಟಾಗಿ ತೊಳೆದಿಟ್ಟೆ. ಅದಾದಮೇಲೆ ನಾನಿಲ್ಲಿ ಪಲಾವ್ ಮಾಡ್ತಾಯಿದ್ದೀನಿ, ತರಕಾರಿ ಪಲಾವ್ ಮಾಡ್ತಾಯಿದ್ದೀನಿ, ನೀವು ಅಬ್ಸರ್ವ್ ಮಾಡಿ. ಸೊ ಗೈಸ್, ಇವತ್ತು ನಾವು ವೆಜಿಟೇಬಲ್ಸ್ ಪಲಾವ್ ಮಾಡ್ತಾಯಿದ್ದೀವಿ. ಸೊ ಇದಕ್ಕೆ ನಾನು ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ, ಹಾಗೆ ಈಗ ಸೀಸನ್ ವೆಜೀಸ್ ಅಂತಲೇ ಹೇಳ್ಬೋದು, ಅವರೆಕಾಳು, ಇಷ್ಟೆಲ್ಲ ಹಾಕಿ ಇದಕ್ಕೆ ಆಲ್ರೆಡಿ ಮಸಾಲೆ ಕೂಡ ಹಾಕಿದ್ದೀವಿ. ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದ್ರ ಬಗ್ಗೆ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ಇದ್ರ ಬಗ್ಗೆ ಡೆಫಿನೆಟ್ಲಿ ಈ ರೆಸಿಪಿದು ವೀಡಿಯೋ ಹಾಕ್ತೀನಿ. ಜಸ್ಟ್ ನಿಮ್ಗೊಂದು 20 ಮಿನಿಟ್ಸಲ್ಲಿ ರೆಡಿ ಆಗಿರುತ್ತೆ ತರಕಾರಿ. ಅದು ಏನಮ್ಮ ಅವಳಿಗೆ ಆಯ್ ಮಾಡು ಚಿನ್ನಿ, ಲಪ್ಪಿ ಅಲ್ಲ ಲಾಲಿಪಾಪ್. ಏನಿದು? ಚಿಕನ್ ಅಲ್ಲಮ್ಮ. ಸೊ ಇದೊಂದು ಇರುವ ನಿಮಿಷ 20 ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ. ಆಲ್ ಟೈಪ್ ಆಫ್ ವೆಜ್ಜಸ್ ಇದ್ದರೆ ಬೇಗ ಆಗಿಬಿಡುತ್ತೆ. ಪಾತ್ರೆ ಎಲ್ಲ ತೊಳೆದಾಗಿದೆ. ಇಷ್ಟು ಪಾತ್ರೆ ಇರುತ್ತೆ ಒನ್ ಟೈಮ್ಗೆ ನಮ್ಮ ಮನೇಲಿ, ಅಂದರೆ ಜಾಸ್ತಿ ಕುಕ್ಕಿಂಗ್ ಮಾಡ್ತೀವಿ. ಆ್ಯಂಡ್ ನಮ್ಮ ಮನೇಲಿ ಇನ್ನೊಂದೇನಂದರೆ ಸಾಂಬಾರು ಮಾಡಿದ್ರೆ ಅದ್ರ ಜೊತೆ ಪಲ್ಯ ಅವೆಲ್ಲ ಇರಲೇಬೇಕು. ಆ್ಯಂಡ್ ನೋಡಿ ಇಲ್ಲಿ ಈಗ ಆಲ್ರೆಡಿ ಅಕ್ಕಿನೂ ತೊಳೆದಿಟ್ಕೊಂಡಿದ್ದೀನಿ ನೀಟಾಗಿ, 1-2 ಟೈಮ್ಸ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹ್ಞೂ ಅಮ್ಮ, ನಾವು ಹಾಕಿರೋ ಖಾರ ಫುಲ್ ಅದ್ರದ್ದು ಖಾರ ಘಾಟೆಲ್ಲ ಹೋಗಬೇಕು, ಅಲ್ಲಿ ತನಕ ಫ್ರೈ ಮಾಡಿ. ಸೊ ನೀಟಾಗಿ ಎಣ್ಣೆಲಿ ಫ್ರೈ ಆಗಬೇಕು. ಅದಾದಮೇಲೆ ತೊಳೆದಿರೋಂಥ ಅಕ್ಕಿಯನ್ನು ಹಾಕೊಳ್ಳೋಣ. ಗೈಸ್, ಅಕ್ಕಿ ಹಾಕಿದ್ಮೇಲೆ ನಿಮ್ಗೆ ಏನಾದರೂ ಪಲಾವು ಅಥವಾ ಏನಾದರೂ ರೆಸಿಪಿ ಹುಡಿಯಾಗಿ ಬರಬೇಕು, ಅನ್ನ ಗಂಜಿ ಕಟ್ಕೋಬಾರ್ದು, ಮುದ್ದೆ ಆಗಬಾರ್ದು ಅಂದರೆ ಆ ಮಸಾಲೆಯಲ್ಲಿ ಆಲ್ಮೋಸ್ಟ್ ಅಲ್ಲಿ ನಾವು ಅದನ್ನು ಫ್ರೈ ಮಾಡಬೇಕು. ಒಂದು 2-3 ಮಿನಿಟ್ಸ್ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇವಾಗ ನಾನು ಅಕ್ಕಿ ಹಾಕಿದ್ದೀನಿ. 1 ಕಪ್ ಅಕ್ಕಿಗೆ 2 ಕಪ್ ನೀರು, ಗೊತ್ತಿದೆಯಲ್ವಾ ನಿಮಗೆಲ್ಲರೂ. ಸೊ ಅದಾದ ತಕ್ಷಣ ಮೇಲೆ ಲಾಸ್ಟಿಗೆ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಸೊ ಈ ಥರ ಕುದಿ ಹತ್ತಿದಾಗೇ ಇದ್ರ ಮುಚ್ಚಳ ಏನಿರುತ್ತೆ ಈ ಲಿಡ್ನ ಕ್ಲೋಸ್ ಮಾಡಬೇಕು. ಆ್ಯಂಡ್ ನಾವು ಕ್ಲೋಸ್ ಮಾಡಬೇಕಾದ್ರೆ ಇಲ್ಲಿ ಯಾವುದೂ ಥರದ ಅಕ್ಕಿ ಅಥವಾ ಏನೂ ಇರಬಾರ್ದು, ಇಲ್ಲಾಂದರೆ ನಾವು ಲಿಡ್ಡು ಕರೆಕ್ಟಾಗಿ ಕೂರಲ್ಲ, ನೀವು ಎಷ್ಟೇ ಟ್ರೈ ಮಾಡಿದ್ರೂ ಕೂರಲ್ಲ. ಅದಾದಮೇಲೆ ಈ ಥರ ಕ್ಲೋಸ್ ಮಾಡಿ ಈ ಥರ ಸೌಂಡ್ ಬಂದರೆ ಎಕ್ಸಾಕ್ಟಾಗಿ ಅದು ಫಿಟ್ಟಾಗಿ ಕೂತಿದೆ ಅಂತ. ಸೊ ಇದು 1 ವಿಷಲ್ ಆದರೆ ಸಾಕು. ವಿಷಲ್ ಆದ ತಕ್ಷಣ ಯಾವ ಥರ ಇರೋದಂತ ನೋಡೋಣ. ಸೊ 1 ವಿಷಲ್ ಈಗ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅನ್ನ ಎಷ್ಟು ಹುಡಿಯಾಗಿ ಬಂದಿದೆ ನೋಡಿ, ನೀವೇ ಅಬ್ಸರ್ವ್ ಮಾಡಿ ನೋಡಿ. ಸೇಮ್ ನಾವು ಹೋಟೆಲಲ್ಲಿ, ರೆಸ್ಟೋರೆಂಟಲ್ಲಿ ಆ ಥರ ತಿಂತೀವಿ, ಅದೇ ಟೆಕ್ಸ್ಚರಲ್ಲಿ ಬಂದಿದೆ ನೋಡಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ಸಪೋರ್ಟಿಂಗ್ ಹಸ್ ಅಂತ ಹೇಳ್ತಾ ಫ್ರೆಂಡ್ಸ್, ನನ್ನ ಮುಂದಿನ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು, ಬಾಯ್. ಹಾಗೆ ನಮ್ಮ ಚಾನಲ್ನ ಪ್ಲೀಸ್ ಸಪೋರ್ಟ್ ಮಾಡಿ. ಕೀಪ್ ಶೈನಿಂಗ್, ಆಲ್ವೇಸ್ ರಾಕಿಂಗ್ ಅಂತ ಹೇಳ್ತಾ ಬಾಯ್.